ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲ? ನಾನು ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ಇನ್ನೊಂದು ವಿಭಿನ್ನವಾದ ರೆಸಿಪಿ ತಂದಿದ್ದೆ ನಿಮ್ಮೊಂದಿಗೆ. ತುಂಬ ಹೆಲ್ದಿಯಾಗಿರುವಂಥದ್ದು, ಒಂದು ನ್ಯೂಟ್ರಿಷನ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಬನ್ನಿ ನೋಡೋಣ ಏನಂತ ಹೇಳಿ. ಏನಿದು ಇವತ್ತು ಈ ವಿಭಿನ್ನವಾದ ರೆಸಿಪಿ ಅಂತ ಹೇಳಿದರೆ, ಇವತ್ತು ಪ್ರೋಟೀನ್ ಭರಿತವಾಗಿ ಒಂದು ವಿಭಿನ್ನ ರೆಸಿಪಿ ಅಂತ ಹೇಳ್ಬೋದು. ಹೆಲ್ತಿಗೆ ಮತ್ತು ಈ ಸಮ್ಮರಿಗೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾಕಂದರೆ ಅದರಲ್ಲಿ ತುಂಬಾ ಫ್ರೂಟ್ಸು ಮತ್ತು ಈ ಡ್ರೈ ಗ್ರೇಪ್ಸ್ ಅದೆಲ್ಲ ಹಾಕ್ತೇನೆ. ಸೊ ಹಾಗಾಗಿ ನೋಡೋಣ ಏನೆಲ್ಲ ಬೇಕಂತೇಳಿ ಸಾಮಾನು ತೋರಿಸ್ತೇನೆ ನಾನು ನಿಮಗೆ. ವಿಭಿನ್ನವಾದ ರೆಸಿಪಿಗೆ ಬೇಕಾಗಿರೋದು ಫಸ್ಟು ಸಿಯಾ ಸೀಡು, ಜವಾರಿ ಸಿಯಾ ಸೀಡು ಅಂತ ಹೇಳ್ತಾರೆ ಇದಕ್ಕೆ. ಅದನ್ನು ನಾನು 1 ಗಂಟೆ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ. ಅದನ್ನ 1 ಗಂಟೆ ಮೊದಲೇ ನೆನೆಸಿಟ್ಕೊಂಡ್ರೆ ಸ್ವಲ್ಪ ಅರಳದಂಗೆ ಆಗ್ತದೆ ಅದು. ಮತ್ತು ಅದಕ್ಕೆ ಕರ್ಡ್ ಬೇಕು. ಕರ್ಡ್ ಒಂದು ಅರ್ಧ ಕಪ್ ತೊಗೊಂಡಿದ್ದೀನಿ. ಮತ್ತು ನಿಮ್ಗೆ ಎಷ್ಟು ಬೇಕಾದ ಥಿಕ್ನೆಸ್ ನೋಡಿ ನೀವು ಹಾಕ್ಕೊಳ್ಳಿ. ಮತ್ತು 1 ಕಪ್ ನಾನು ಮ್ಯಾಂಗೋ ತೊಗೊಂಡಿದ್ದೇನೆ. ಸೀಸನಲ್ಲಿ ಯಾವ ಫ್ರೂಟ್ ಇದ್ರೂ ಕೂಡ ಆಗ್ತದೆ. ಇದೇ ಫ್ರೂಟು ಅದೇ ಫ್ರೂಟ್ ಅಂತೇನಿಲ್ಲ. ಸೀಸನ್ ಹೇಗೆ ಆಗ್ತದೆ ಹಾಗೆ ನೀವು ಫ್ರೂಟನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮತ್ತು ಒಂದು ಮಸ್ಕ್ ಮೆಲನ್ ತೊಗೊಂಡಿದ್ದೀನಿ, 1 ಕಪ್ ಫುಲ್ಲು. ಮತ್ತು ಒಂದು ಸಣ್ಣ ಬಾಳೆಹಣ್ಣು ತೊಗೊಂಡಿದ್ದೇನೆ. ಯಾವ ಬಾಳೆಹಣ್ಣು ಕೂಡ ಹಾಕ್ಬೋದು. ಈವನ್ ಕೇರಳ ಬಾಳೆಹಣ್ಣು ಹಾಕಿದರೂ ಕೂಡ ತುಂಬಾ ಟೇಸ್ಟ್ ಆಗಿ ಬರ್ತದೆ. ಮತ್ತು ಅದಕ್ಕೆ ನಾನು ರಾತ್ರಿ ನೆನೆಸಿಟ್ಕೊಂಡ ಸ್ವಲ್ಪ ಆಲ್ಮಂಡ್ಸ್ ತೊಗೊಂಡಿದ್ದೇನೆ. ಆಲ್ಮಂಡ್ಸ್ ತೊಗೊಂಡು ನಾನು ಸ್ವಲ್ಪ ಚಾಪ್ ಎಲ್ಲ ಮಾಡಿ ಇಟ್ಕೊಂಡಿದ್ದೇನೆ. ಮತ್ತು ಸ್ವಲ್ಪ ಗ್ರೇಪ್ಸ್ ತೊಗೊಂಡಿದ್ದೇನೆ. ಇದನ್ನು ನಾನು ನೆನೆಸಿಟ್ಕೊಂಡಿದ್ದೆ 1 ಗಂಟೆ. ಸೊ ಗ್ರೇಪ್ಸ್ ಕೂಡ ಟೇಸ್ಟ್ ಕೊಡ್ತದೆ, ಸ್ವೀಟ್ನೆಸ್ ಕೊಡ್ತದೆ. ಇದಕ್ಕೆ ನಮಗೆ ಸಕ್ಕರೆ ಬೆಲ್ಲ ಏನು ಬೇಕಾಗಿಲ್ಲ. ಸೊ ಹಾಗಾಗಿ ನಾನು ಸ್ವಲ್ಪ ಗ್ರೇಪ್ಸ್ ತೊಗೊಂಡಿದ್ದೇನೆ. ಮತ್ತು ಸ್ವಲ್ಪ ನಾನು ಹನಿ ತೊಗೊಂಡಿದ್ದೇನೆ. ಹನಿಗೆ ಮೇಲೆ ಒಂದು ಸ್ವಲ್ಪ ಯಾರಿಗೆ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಸ್ವೀಟ್ನೆಸ್ ಬೇಕಲ್ಲ. ಸೊ ಹಾಗಾಗಿ ಸ್ವಲ್ಪ ಹನಿ ಹಾಕ್ತೇನೆ. ಬನ್ನಿ ಹೇಗೆ ಮಾಡ್ಕೊಳ್ಳೋದು ನೋಡೋಣ. ಫಸ್ಟಿಗೆ ಬಂದುಬಿಟ್ಟು ನಾನು ಸಿಯಾ ಸೀಡ್ ಹಾಕ್ಕೊತೇನೆ. ಇದನ್ನು ನೆನೆಸಿಟ್ಕೊಂಡಿದ್ದೆಲ್ಲ ಇದು ಈ ಥರ ಅರಳ್ಕೊಂಡಿದೆ ನೋಡಿ. ಆಮೇಲೆ ನಾನು ಕರ್ಡ್ ಹಾಕ್ಕೊತೇನೆ. ಇದು ಥಿಕ್ನೆಸ್ ಕೊಡ್ತದೆ. ಮತ್ತು ಇದು ಈ ಒಂದು ಎಲ್ಲ ಫ್ರೂಟ್ಸ್ ಮಿಕ್ಸ್ ಮಾಡಬೇಕಾದ್ರೆ ಒಳ್ಳೆ ಒಂದು ಟೆಕ್ಸ್ಚರ್ ಕೊಡ್ತದೆ. ಹಾಗಾಗಿ ಇದಕ್ಕೆ ನಾನು ಮೊಸರು ಹಾಕಿದ್ದೇನೆ. ಈಗ ಚೆನ್ನಾಗಿ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಯಾಕಂದರೆ ಇದನ್ನು ಮಿಕ್ಸ್ ಮಾಡಿಕೊಂಡ್ರೆ ಅದರಲ್ಲಿ ಇರೋ ಈ ಮೊಸರಿಂದ ಗಂಟು ಸಿಗಲ್ಲ. ಹಾಗಾಗಿ ಒಳ್ಳೆ ಟೆಕ್ಸ್ಚರ್ ಕೊಡ್ತದೆ. ಮಿಕ್ಸ್ ಮಾಡೋಣ. ಈಗ ಫ್ರೂಟ್ಸ್ ಹಾಕ್ತೇನೆ ನಾನು. ಒಂದೊಂದಾಗಿ ಫ್ರೂಟ್ಸ್ ಹಾಕ್ತೇನೆ. ಮ್ಯಾಂಗೋ ಫಸ್ಟ್ ಹಾಕಿದೆ, ಮ್ಯಾಂಗೋ. ಮತ್ತು ಬಾಳೆಹಣ್ಣು ಹಾಕ್ತಾ ಇದ್ದೇನೆ. ಇದು ನೀವು ಬ್ರೇಕ್ಫಾಸ್ಟಿಗೆ ಮಾಡ್ಕೋಬೋದು. ಬೇಗನೆ ಆಗ್ತದೆ. ಬ್ರೇಕ್ಫಾಸ್ಟಿಗೆಲ್ಲ ಮಾಡಬೇಕಾದ್ರೆ ಇದೊಂದು ರೆಸಿಪಿ ಬೇಗನೆ ಆಗುವಂಥ. ಮನೇಲಿ ಯಾವ ಸೀಸನಿನ ಫ್ರೂಟ್ಸ್ ಇದ್ದರೆ ಬೇಗ ಆಗಿಬಿಡ್ತದೆ. ನಾನೀಗ ಬಾಳೆಹಣ್ಣು, ಮ್ಯಾಂಗೋ, ಮಸ್ಕ್ ಮೆಲನ್ ಹಾಕಿದ್ದೇನೆ. ಸ್ವಲ್ಪ ಮಿಕ್ಸ್ ಮಾಡ್ತೇನೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 1 ಕಪ್ ಮೆಜರ್ಮೆಂಟ್ ತೊಗೊಂಡ್ರೆ ಒಂದು 3 ಜನ ತಿನ್ಬೋದು ಇದನ್ನೇ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ. ಮತ್ತು ಈಗ ವೆದರ್ ಕೂಡ ಸಮ್ಮರ್ ವೆದರ್ ಅಲ್ಲ, ತುಂಬಾ ಗರ್ಮಿ ಆಗ್ತದೆ. ಹಾಗಿರ್ಬೇಕಾದ್ರೆ ಇದನ್ನು ದಿನದಲ್ಲಿ 1 ಸಲ ತಿಂದರೆ ಕೂಡ ತುಂಬಾ ಹೆಲ್ದಿ ನೋಡಿ. ಈ ಥರ ಟೆಕ್ಸ್ಚರ್ ಬರ್ತದೆ. ಮತ್ತು ಇದಕ್ಕೆ ನಾನು ಆಲ್ಮಂಡ್ಸ್ ಹಾಕ್ತೇನೆ. ನಿಮ್ಗೆ ಎಷ್ಟು ಬೇಕಾದರೂ ಹಾಕ್ಬೋದು. ಆಲ್ಮಂಡ್ಸ್ ಹಾಕ್ಬೋದು, ಕ್ಯಾಶ್ಯೂ ನಟ್ ಹಾಕ್ಬೋದು, ಮತ್ತು ಬೇರೆ ಏನೆಲ್ಲ ನಿಮ್ಮ ಹತ್ರ ನಟ್ಸ್ ವೆರೈಟೀಸ್ ಇದೆ ಅದನ್ನೆಲ್ಲ ಹಾಕ್ಕೋಬೋದು. ನಾನು ಮಾತ್ರ ಇವತ್ತು ಕ್ಯಾಶ್ಯೂ ಮತ್ತು ಬಾದಾಮ್ ಹಾಕ್ತಾ ಇದ್ದೇನೆ. ಈಗ ನಾನು ಬಾದಾಮ್ ಹಾಕಿದ್ದೇನೆ. ಬಾದಾಮ್ ಹಾಕಿದ ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡ್ರೆ ಅದೆಲ್ಲ ಮಿಕ್ಸ್ ಆಗ್ತದೆ. ಈಗ ನಾನು ಇದು ಒಣ ಗ್ರೇಪ್ಸ್ ಹಾಕ್ತಾ ಇದ್ದೇನೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಹಾಕೊಂಡ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದಕ್ಕೆ ಸಕ್ಕರೆ ಇಲ್ಲ, ಬೆಲ್ಲ ಇಲ್ಲ,
ಏನೂ ಇಲ್ಲ. ಇದು ವೆಯ್ಟ್ ಲಾಸಿಗೆ ಅಂತ ಹೇಳಿದ್ರೆ ಸೂಪರ್ ಫುಡ್ ಅಂತ ಹೇಳ್ಬೋದು. ವೆಯ್ಟ್ ಲಾಸ್ ಇದ್ದವರು ಮತ್ತು ಈ ನಾರ್ಮಲಿ ನಾವು ಫ್ರೂಟ್ಸ್ ಎಲ್ಲ ದಿನದಲ್ಲಿ ಒಂದು ಸಲ ಸೇವಿಸಲೇಬೇಕಾಗ್ತದೆ. ಸೊ ಈ ಥರ ಮಾಡಿಕೊಂಡು ಒಂದು ಸೇವಿಸೋದ್ರಿಂದ ಹೆಲ್ತಿಗೂ ಒಳ್ಳೆಯದು, ಡಯಟಿಗೂ ಒಳ್ಳೆಯದು, ನಾರ್ಮಲಾಗಿ ಎಲ್ಲರೂ ಕೂಡ ತಿನ್ಬೋದು. 3 ಸ್ಪೂನ್ ನಾನು ಇದು ಜೇನುತುಪ್ಪ ಹಾಕ್ತಾ ಇದ್ದೇನೆ. ನಿಮಗೆ ಎಷ್ಟು ಸ್ವೀಟ್ನೆಸ್ ಬೇಕೋ ಅಷ್ಟು ಹಾಕಿ. ನಾನೀಗ 3 ಸ್ಪೂನ್ ಹಾಕ್ತೇನೆ. ಯಾಕಂದರೆ ಜಾಸ್ತಿ ಸ್ವೀಟ್ ಆಗಿಬಿಟ್ರೆ ಫ್ರೂಟ್ಸ್ ಕೂಡ ಸ್ವೀಟ್ ಇರ್ತದೆ, ಹಾಗೆ ಜಾಸ್ತಿ ಅದು ತಿನ್ಲಿಕ್ಕೆ ಆಗಲ್ಲ. ಸ್ವೀಟ್ ಆದರೆ 3 ಸ್ಪೂನ್ ಹಾಕಿದೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ಫ್ರಿಜ್ಜಲ್ಲಿ 1 ಗಂಟೆ ಇಟ್ಟು ತಿನ್ನೋದ್ರಿಂದ ತುಂಬಾ ಕೋಲ್ಡ್ ಆಗಿ ಒಂಥರ ಟೇಸ್ಟ್ ಆಗ್ತದೆ. ಇದು ಸಮ್ಮರಿಗಂತೂ ತುಂಬಾ ಒಳ್ಳೆಯ ಒಂದು ರೆಸಿಪಿ ಅಂತ ಹೇಳ್ಬೋದು. ನೀವು ಟ್ರೈ ಮಾಡಿ, ಖಂಡಿತ ನಿಮಗೆ ಇಷ್ಟ ಆಗ್ತದೆ. ರೆಸಿಪಿ ರೆಡಿಯಾಗಿದೆ ಫ್ರೆಂಡ್ಸ್. ಪ್ರೋಟೀನ್ ಭರಿತವಾಗಿ ಫ್ರೂಟ್ಸ್ ಪುಡ್ಡಿಂಗ್ ಅಂತ ಹೇಳಿ, ಇದು ಸಮ್ಮರಿಗೆ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ ಹೇಳ್ಬೋದು. ಸಮ್ಮರಿಗೆ ತಿನ್ಬೋದು, ನಾರ್ಮಲ್ ಜನರು ಕೂಡ ತಿನ್ಬೋದು. ವೆಯ್ಟ್ ಲಾಸ್ ಮಾಡೋದಂದ್ರೂ ತುಂಬಾ ಹೆಲ್ದಿ. ಇದು ಮಕ್ಕಳಿಗೆ ಒಂದು ಕೊಡ್ಬೋದು. ಇದು 1 ಗಂಟೆ ಫ್ರಿಜ್ನಲ್ಲಿ ಇಟ್ಟು ತಿಂದರೆ ಅದ್ರದ್ದು ಟೇಸ್ಟೇ ಬೇರೆ ಇರ್ತದೆ. ನೀವು ಖಂಡಿತ ಒಂದ್ಸಲ ಟ್ರೈ ಮಾಡಿ, ನಿಮಗೆ ತುಂಬಾ ಇಷ್ಟ ಆಗ್ತದೆ. ಜಾಸ್ತಿ ಟೈಮ್ ತೊಗೊಳೋದಿಲ್ಲ ಇದಕ್ಕೆ, 10 ನಿಮಿಷಕ್ಕಿಂತ ಜಾಸ್ತಿ ತೊಗೊಳಲ್ಲ. ಸೀಸನಲ್ಲಿ ಯಾವ ಫ್ರೂಟ್ಸ್ ಇದ್ದರೂ ಕೂಡ ನಿಮಗೆ ಆಗ್ತದೆ. ನೀವು ಖಂಡಿತ ಟ್ರೈ ಮಾಡಿ, ನಿಮಗೆ ಇದು ಖಂಡಿತ ಇಷ್ಟ ಆಗ್ತದೆ. ಫ್ರೆಂಡ್ಸ್, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ. ಥ್ಯಾಂಕ್ ಯು.